ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಅದೃಷ್ಟ ಎಲ್ಲಿದೆ, ಈ ಅಕ್ಷಯ ಪಾತ್ರೆ ಮುಟ್ಟಿ ನೋಡಿ, ತಕ್ಷಣ ಸಂಪಾದನೆ ಹೆಚ್ಚು ಆಗುತ್ತೆ, ಬಡತನ ಹೋಗುತ್ತೆ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರ ಜೀವನದಲ್ಲಿ ಕಷ್ಟಕಾಲ ಅನ್ನೋದು ನಡೀತಾ ಇರುತ್ತೆ. ಅಂತ ಸಮಯದಲ್ಲಿ ಅವರು ತಾಳ್ಮೆನ ಕಳ್ಕೊತಾ ಇರ್ತಾರೆ. ಆ ತಾಳ್ಮೆ ಇಲ್ಲದೆ ಕೆಲವೊಬ್ಬರ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತಾ ಇಂಥ ನೋವು ಯಾರಿಗೆ ಬರಬಾರ್ದು ಅಂತ ದೇವ್ರ ಮುಂದೆ ಕೂತ್ಕೊಂಡು ಅಳ್ತಾ ಇರ್ತಾರೆ. ಅಂಥವರ ಜೀವನದಲ್ಲಿ ಸಂತೋಷವ ಕಾಲ ಬಂದರೆ ಎಷ್ಟು ಸಂತೋಷ ಪಡ್ತಾರೆ ಅಂದರೆ, ಇದು ನಿಮ್ಮ ಅದೃಷ್ಟ ಅಂತ ಇವತ್ತು ಸಾಯಿಯಪ್ಪ ನಿಮ್ಮ ಕಣ್ಣಲ್ಲಿರುವಂಥ ನೀರನ್ನ ಒರ್ಸಕ್ಕೆ ಬಂದಿದ್ದಾರೆ. ತುಂಬ ಒಳ್ಳೆಯ ಮಾತನ್ನ ತಂದಿದ್ದಾರೆ. ಈ ಅಕ್ಷಯ ತೃತೀಯ ದಿನ ಎಲ್ಲರಿಗೂ ಚಿನ್ನ ಅಂದರೆ ಒಡವೆ ತಗೊಳ್ಳೋಕ್ಕೆ ಅವಕಾಶ ಇರಲ್ಲ, ಎಲ್ಲರಿಗೂ ಅಂಥ ಶಕ್ತಿನೂ ಇರಲ್ಲ. ಮತ್ತು ಅಂಥವರು ಅವರ ಜೀವನದಲ್ಲಿ ಸಂತೋಷವಾಗಿ ಇರಬೇಕು. ನಾವು ಕೂಡ ಎಲ್ಲರೂ ಮಾಡೋ ಥರ ಅಕ್ಷಯ ತೃತೀಯ ನಾವು ಮಾಡಬೇಕು, ಒಡವೆ ತಗೋಬೇಕು, ಚಿನ್ನ ತಗೋಬೇಕು ಅಂತ ಎಲ್ಲರೂ ಹೆಣ್ಮಕ್ಳು ಆಸೆ ಪಡ್ತಾರೆ. ಆದರೆ ಎಲ್ಲರಿಗೂ ಆಗಲ್ಲ. ಅಂದರೆ ಚಿನ್ನ ತಗೋಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೆ ಇರುವಂಥದ್ದು ಅದು ಸಹಜ. ಮತ್ತು ಅಂಥ ಅದೃಷ್ಟ ಎಲ್ಲರಿಗೂ ಸಿಗಲ್ಲ. ನಿಜವಾದಂಥ ಅದೃಷ್ಟ ಏನು ಅಂದರೆ, ಈ ಅಕ್ಷಯ ತೃತೀಯ ದಿನ ಯಾರ್ಯಾರು ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಸಂತೋಷವಾಗಿ ನಿಮ್ಮ ಮನೆಯಲ್ಲಿ ಏನು ಸಿಗುತ್ತೋ ಅದರಿಂದನೇ ಆ ದೇವ್ರಿಗೆ ನಾಮಸ್ಮರಣೆ ಮಾಡಬೇಕು, ಆ ದೇವ್ರನ್ನ ಪೂಜೆ ಮಾಡಬೇಕು. ಈ ಅಕ್ಷಯ ತೃತೀಯ ದಿನ ಎಲ್ಲರೂ ಕೂಡ ಶ್ರೀಕೃಷ್ಣ ಆರಾಧನೆ ಮಾಡಬೇಕು. ಇವತ್ತಿನ ದಿನ ಯಾರ್ಯಾರು ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ ಮಾಡ್ತಾರೋ ಅವರ ಜೀವನದಲ್ಲಿ ಒಳ್ಳೆಯ ಬೆಳಕು ಸಿಗುತ್ತೆ. ಆಮೇಲೆ ಎಂಥ ಅದೃಷ್ಟ ಅಂದರೆ, ಇವತ್ತಿನ ದಿನ ಕಲ್ಲುಪ್ಪು ತಗೊಂಡು ಮಣ್ಣಿನ ದೀಪ ಯಾರು ಹಚ್ತಿರೋ, ಆಮೇಲೆ ಶ್ರೀಕೃಷ್ಣಗೆ ನೈವೇದ್ಯಕ್ಕಾಗಿ ಬೆಣ್ಣೆ ಯಾರು ಇಡ್ತಾರೋ ಅವ್ರಿಗೆ ಬೇಗ ಅವರು ಏನು ಅನ್ಕೊಂಡಿರ್ತಾರೋ ಸಂಕಲ್ಪನೆ ಏನಿರುತ್ತೋ ಅವ್ರದ್ದು ಅದು ಬೇಗ ಈಡೇರುತ್ತೆ. ಮತ್ತು ಇವತ್ತಿನ ದಿನ ಯಾರ್ಯಾರು ದಾನ ಮಾಡ್ತಾರೋ, ಯಾರಾದರೂ ಬಂದು ನಿಮ್ಮ ಮನೆ ಮುಂದೆ ಏನಾದರೂ ಕೇಳಿದ್ರೆ ತಕ್ಷಣ ನಿಮ್ಮ ಕೈಯಲ್ಲಿ ಆದಷ್ಟು ಏನಿರುತ್ತೋ ಅದನ್ನು ಕೊಟ್ಟು ಕಳಿಸ್ಬೇಕು. ನಂತರ ಇರುವೆಗೆ ಸ್ವಲ್ಪ ಸಕ್ಕರೆ ಆಗಬೇಕು, ಬೆಲ್ಲ ಹಾಕಬೇಕು. ಇವತ್ತಿನ ದಿನ ನೀವು ಒಳ್ಳೆಯ ಕೆಲಸಗಳು ಮಾಡಬೇಕು. ಈ ಅಕ್ಷಯ ತೃತೀಯ ದಿನ ಮನೆಗೆ ಹೊಸದೊಂದು ಕಲ್ಲುಪ್ಪು ಪಾಕೆಟು ಮನೆಗೆ ತರಬೇಕು. ಇಲ್ಲ ಅಂದರೆ ನಿಮಗೆ ಸ್ಯಾಲರಿ ಬಂದಿದ್ದರೆ ಆ ಸ್ಯಾಲರಿನ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆ, ಲಕ್ಷ್ಮೀ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಈ ಅಕ್ಷಯ ತೃತೀಯ ದಿನ ಯಾರ್ಯಾರು ಚಿನ್ನ ನಿಮ್ಮ ಮನೆಯಲ್ಲಿ ಆದಷ್ಟು ಏನಿರುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಸಿಲ್ವರ್ ಐಟಮ್ ಏನಾದರೂ ಇದ್ದರೂ ಕೂಡ ಅದನ್ನು ಇಟ್ಟು ಆರಾಧನೆ ಮಾಡಬೇಕು. ಅದೂ ಇಲ್ಲ ಅಂದರೆ ಒಂದು ಮಣ್ಣಿನ ಮಡಿಕೆ ಇದ್ದರೆ ಅದರಲ್ಲಿ ಸ್ವಲ್ಪ ಉಪ್ಪು ಅಥವಾ ಅಕ್ಕಿ ಹಾಕಿಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂವು ಇಟ್ಟು ಆರಾಧನೆ ಮಾಡ್ಬೋದು. ಈ ಥರ ಈ ಅಕ್ಷಯ ತೃತೀಯ ದಿನ ಮಾಡಬೇಕು. ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗುತ್ತೆ. ಚಿನ್ನನೇ ತಗೋಬೇಕು ಅಂತ ಏನೂ ಇಲ್ಲ, ಎಲ್ಲರಿಗೂ ಅಂಥ ಶಕ್ತಿ ದೇವರು ಕೊಟ್ಟಿರಲ್ಲ. ಮತ್ತು ಚಿನ್ನ ತಗೋಬೇಕು ಅಂತ ಯಾವ ಗ್ರಂಥದಲ್ಲೂ ಹೇಳಿಲ್ಲ, ಯಾವ ಪುರಾಣದಲ್ಲೂ ಕೂಡ ಹೇಳಿಲ್ಲ. ಮತ್ತು ನೀವು ಎಲ್ಲರೂ ಹೇಳಿದ್ದಾರೆ ಅಂತ ನಿಮಗೆ ನಿಮ್ಮ ಮನೆಯಲ್ಲಿ ಇರೋವಂಥವ್ರಿಗೆ ಬರ್ಡನ್ ಕೊಡಬೇಡಿ. ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಚಿನ್ನ ತಗೋಬೇಕು ಅಂತ ಆಸೆ ಇಟ್ಕೋಬೇಡಿ. ನಿಮ್ಮ ಕೈಯಲ್ಲೇ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಈ ದಿನನೇ ತಗೋಬೇಕು ಅನ್ನೋ ನಂಬಿಕೆ ಮಾತ್ರ ಇಟ್ಕೋಬೇಡಿ. ಯಾಕಂದರೆ ನೀವು ಯಾವುದೇ ದಿನ ತಗೊಂಡ್ರೂ ಕೂಡ ಒಳ್ಳೆಯದೇ ಆಗುತ್ತೆ. ಚಿನ್ನ ಯಾವ ದಿನ ಬಂದರೂ ಕೂಡ ಒಳ್ಳೆಯದೇ ಆಗುತ್ತೆ. ಮತ್ತು ನಿಮ್ಮ ಕೈಯಲ್ಲಿ ಯಾವಾಗ ದುಡ್ಡಿರುತ್ತೋ, ನಿಮಗೆ ಯಾವಾಗ ದೇವ್ರ ಶಕ್ತಿ ಕೊಡ್ತಾರೋ ಆವತ್ತಿನ ದಿನ ನೀವು ಚಿನ್ನ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಂಗಂತ ಹೇಳ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಗಂಡು ಮಕ್ಕಳಿಗೆ ಬರ್ಡನ್ ಕೊಡಬೇಡಿ. ಇದನ್ನು ನಾನು ತುಂಬ ಸತಿ ಹೇಳ್ತಾ ಇದ್ದೀನಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಇವತ್ತಿನ ದಿನ ಎಲ್ಲರೂ ಕೂಡ ಒಳ್ಳೆಯ ಕೆಲಸಗಳು ಮಾಡಬೇಕು. ಶ್ರೀಕೃಷ್ಣನ ಪುರಾಣ ಕಥೆ ಹೇಳಬೇಕು, ಕೇಳಬೇಕು. ಇದೆಲ್ಲ ಕೂಡ ಇವತ್ತಿನ ದಿನ ಯಾರ್ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಸುಖ ಶಾಂತವಾಗಿ ಇರ್ತಾರೆ. ಮತ್ತು ಇವತ್ತು ಸಾಯಿಯಪ್ಪ ನೀವೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಮತ್ತು ಇವತ್ತು ಟೈಮ್ ಆಗೋಗಿದೆ, ಅಕ್ಷಯ ತೃತೀಯ ಮುಗಿದೋಗಿದೆ ಅನ್ನೋರು
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ನೆಕ್ಸ್ಟ್ ಬಂದಾಗ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಚಿನ್ನನೇ ತಗೋಬೇಕು ಅನ್ನೋ ಆಸೆ ಬಿಟ್ಬೇಡಿ. ಇನ್ ಕೇಸ್ ನೀವು ತಗೋಬೇಕು ಅಂದರೆ ಮುಂಚೆನೇ ಎಲ್ಲ ಪ್ಲ್ಯಾನ್ ಇಟ್ಕೊಂಡು ಯಾವತ್ತು ನಿಮ್ಮ ಕೈಯಲ್ಲಿ ದುಡ್ಡಿದ್ರೆ ಆವತ್ತನ್ನು ದಿನ ಹೋಗಿಬಿಟ್ಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಂಗಂತ ಹೇಳಿಬಿಟ್ಟು ಅಕ್ಷಯ ತೃತೀಯ ದಿನನೇ ಹೋಗಬೇಕು ಅನ್ನೋ ಆ ನಂಬಿಕೆ ಮಾತ್ರ ಬಿಟ್ಬಿಡಿ. ಮತ್ತು ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಮಾತು ನಿಮ್ಗೆ ಇಷ್ಟ ಆಯಿತು ಅಂದರೆ ಶ್ರದ್ಧೆ ಸಬೂರಿ ಅಂತ ಕಮೆಂಟ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.